ಕೀರ್ತಿರಾಜ್ ಅವರು ಹುಟ್ಟಿದ್ದೆಲ್ಲಿ, ಬೆಳೆದಿದ್ದೆಲ್ಲಿ, ಈ ವೃತ್ತಿಯನ್ನ ಅವರು ಹೇಗೆ ಆಯ್ಕೆ ಮಾಡಿಕೊಂಡ್ರು, ಇದರಲ್ಲಿ ಅವ್ರ ಇಂಟ್ರೆಸ್ಟ್ ಹೇಗೆ ಬಂತು ಅನ್ನೋದರ ಕುರಿತಾಗಿ ಹೇಳಿ ಸರ್. ನಾನು ಹುಟ್ಟಿದ್ದೆಲ್ಲ ಬೆಂಗಳೂರಿನಲ್ಲೇ. ಒಂದು ಸೊ ನಾನು ಓದಿದ್ದು, ವಿದ್ಯಾಭ್ಯಾಸ ಮಾಡಿದ್ದು ಎಲ್ಲವೂ ಕೂಡ ಇದೆ ಜಯನಗರದಲ್ಲಿ. MES ಸ್ಕೂಲು, BS ಕಾಲೇಜಲ್ಲಿ ಮಾಡಿ, BCom ಮಾಡಿ, ನಂತರ MAನ ರಾಜಕೀಯ ಶಾಸ್ತ್ರದಲ್ಲಿ MA ಮಾಡಿದೆ. ಸೊ ನನ್ನ ತಾತ ದಿವಂಗತ ಶ್ರೀ ಕೃಷ್ಣಮೂರ್ತಿ ರಾಯರು ಮಾಲೂರಿನಲ್ಲಿ, ಅವರು ಕೂಡ ಒಂದು ಅಲ್ಪ ಮಟ್ಟಿಗೆ ಜ್ಯೋತಿಷಾಸ್ತ್ರನ ಹಳ್ಳಿಗಳಲ್ಲಿ ಏನು ಬೇಕಿತ್ತು ಆ ಥರದ್ದು ನೋಡ್ತಾಯಿದ್ರು. ಶಾಲಾ ಮಾಸ್ಟರ್ ಆಗಿದ್ದರು ಅವರು ಮಾಲೂರಿನಲ್ಲಿ. ಓಕೆ. ಕೃಷ್ಣಮೂರ್ತಿ ರಾವ್ ಅಂತ. ಸೊ ನನ್ನ ತಂದೆ K ನಾಗರಾಜರಾವ್, ಅವರೊಬ್ಬರೇ ಮಗ ನನ್ನ ತಾತನಿಗೆ. ಅವರು ಡಿಪ್ಲೊಮಾ ಮಾಡಿ ITIನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ರು. ಜೊತೆಯಲ್ಲಿ 1972ನೇ ಇಸ್ವಿನಲ್ಲಿ ಈ ನನ್ನ ಸಂಸ್ಥೆ ರಾಜ್ ಅಸ್ಟ್ರೋ ರಿಸರ್ಚ್ ಸೆಂಟರ್ ಅಂತ ಏನಿದೆ ಅದನ್ನು ಪ್ರಾರಂಭ ಮಾಡಿದ್ರು. 74ನೇ ಇಸ್ವಿಯಿಂದ 88ನೇ ಇಸ್ವಿವರೆಗೂ ಸಾರಸ್ವತ ಮಹಾವಿಶ್ವವಿದ್ಯಾಲಯ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಎಲ್ಲರಿಗೂ ಅನೇಕರಿಗೆ ಜ್ಯೋತಿಷಾಸ್ತ್ರನ ಪ್ರತಿ ಭಾನುವಾರ ಉಚಿತವಾಗಿ ಹೇಳ್ಕೊಡ್ತಾಯಿದ್ರು. ಆಗಿನಿಂದಲೇ 1972ಇಂದ 88 ಪ್ರತಿ ಭಾನುವಾರ ಬೆಂಗಳೂರಿನಲ್ಲಿ 4-5 ಕಡೆ ಹೇಳ್ಕೊಡ್ತಾಯಿದ್ರು. ಒಂದು ಗಾಂಧಿ ಬಜಾರ್ನಲ್ಲಿ ಕೃಷ್ಣರಾವ್ ರೋಡು, ನಮ್ಮ ನ್ಯಾಷನಲ್ ಕಾಲೇಜು, ವಿಜಯ ಕಾಲೇಜು, T ಬ್ಲಾಕ್ ರಾಮ ಮಂದಿರದಲ್ಲಿ, ವಿಜಯನಗರ ರಾಮ ಮಂದಿರ, ITI ವಿದ್ಯಾಮಂದಿರ, ಹೊಸಕೋಟೆ, ಹೀಗೆ ತಂದೆ ಒಂದು 4-5 ಜನನ ಪರಿಣಿತರನ್ನು ಮಾಡಿ ಅವ್ರನ್ನೆಲ್ಲರೂ ಅದಕ್ಕೆ ಟೀಚಿಂಗ್ ಮಾಡಲಿಕ್ಕೆ, ಯಾಕೆಂದರೆ ತಂದೆ ಒಬ್ಬರೇ ಎಲ್ಲ ಕಡೆಗೂ ಹೋಗ್ಲಿಕ್ಕಾಗಲ್ಲ. ಜೊತೆಗೆ ನಮ್ಮ ಮನೆಯಲ್ಲಿ ಕೂಡ ಪ್ರತಿ ಸಂಡೇ ಹೇಳ್ಕೊಡ್ತಾಯಿದ್ರು. 3 ವರ್ಷದ ಕೋರ್ಸ್ ಅದು, ಪ್ರವೇಶ ಪ್ರಾಜ್ಞ ಹಾಗೂ ಪ್ರವೀಣ ಅಂತ. ಆ 3 ವರ್ಷದ ಕೋರ್ಸು ಕಲಿತವರು ಜ್ಯೋತಿಷಾಸ್ತ್ರನ ಅಧ್ಯಯನ ಮಾಡ್ಬೋದು ಸಲೀಸಾಗಿ. ಆಗ ಎಲ್ಲ ನಮ್ಮ IPS ಜಡ್ಜುಗಳು, ಲಾಯರ್ಗಳು, ಡಾಕ್ಟ್ರು ಪ್ರತಿಯೊಬ್ಬರು ಕೂಡ ಕಲೀಲಿಕ್ಕೆ ಆಸೆ ಪಡ್ತಾಯಿದ್ರು. ಸೊ ಆ ಮಂದಿ ಬಹಳ ಇದರಲ್ಲಿ ವೇಗವಾಗಿ ಅದು ನಡ್ಕೊಂಡು ಭಾಳ ಚೆನ್ನಾಗಿ ನಡ್ಕೊಂಡ್ಬಂತು. ಅದಕ್ಕೂ ಕೂಡ ನಮ್ಮ ಪೇಜಾವರ ಸ್ವಾಮಿಗಳು ಅದಕ್ಕೆ ಕುಲಪತಿಗಳು, ಡಾಕ್ಟರ್ BV ರಾಮನ್, ತಾವು ಕೇಳಿರ್ತೀರಿ, ಅವರು ಉಪಕುಲಪತಿಗಳಾಗಿದ್ದರು. ನನ್ನ ತಂದೆ ಅದಕ್ಕೆ ಅಧ್ಯಕ್ಷರಾಗಿ ಮಾಡ್ತಾಯಿದ್ರು ಸೇವೆಯನ್ನು. ಎಲ್ಲರಿಗೂ ಉಚಿತವಾಗಿ ಹೇಳ್ಕೊಡ್ತಾಯಿದ್ರು ಪ್ರತಿ ಸಾರಿನೂ ಕೂಡ. ಸೊ ಅವ್ರ ಕೆಳಗಡೆ ನಾನು ಒಂದು 6 ವರ್ಷ ಅಧ್ಯಯನ ಮಾಡಿದ್ದೀನಿ. ಸೊ ನನ್ನ ಚಿಕ್ಕ ವಯಸ್ಸಲ್ಲೇ 10ನೇ ಕ್ಲಾಸ್ಗೆ ನನ್ನ ಈ ವಿದ್ಯೆಯಲ್ಲಿ ತೊಡಸ್ಕೋಪ ನೀನು ಅಂತ, ಯಾಕೆಂದರೆ ವಂಶ ಪರಂಪರೆ ಬಂದಿರತಕ್ಕಂಥ ವಿದ್ಯೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.